ಕನ್ಫ್ಯೂಸ್ ಆಗೋಯ್ತು ಯಾವ ಕಲರ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ. ಇವತ್ತೇನಂತಂದ್ರೆ ತುಂಬಾ ದಿನದಿಂದ ನನ್ಗೆ ಮೆಸೇಜಸ್ ಹಾಕ್ತಾ ಇದ್ರಿ ಕಲರ್ ಚಾಲೆಂಜಸ್ ವಿಡಿಯೋ ಮಾಡಿ ಅಂತ ಹೇಳಿ. ನಾವಿಬ್ರು ಇರೋದ್ರಿಂದ ನಮ್ಗೆ ಕ್ಯಾಮ್ರಾಮನ್ ಆ ತರ ಏನು ಕೂಡ ಇಲ್ಲ ಆಯ್ತಾ. ಮತ್ತೆ ನಾವು ಚೀಟಿಂಗ್ ಮಾಡಿದ್ರೆ ಅದಕ್ಕೆ ಒಂದು ಮಜಾ ಇರೋದಿಲ್ಲ. ಅಂದ್ರೆ ನಾವಿಬ್ರು ಒಟ್ಟೊಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಕಲರ್ ಚಾಲೆಂಜಸ್ ಮಾಡಿದ್ರೆ ಅದಕ್ಕೆ ಒಂದು ಅಂದ್ರೆ ಮಜಾ ಇರೋದಿಲ್ಲ. ಇವಾಗ ಏನಂತಂದ್ರೆ ನಮ್ಮನೆಯವರು ನನ್ನನ್ನ ಒಂದ್ ಕಡೆ ಶಾಪಿಂಗ್ ಬಿಟ್ಬಿಟ್ಟು ಅವ್ರು ಬೇರೆ ಕಡೆ ಹೋಗ್ತಾರೆ. ಅವರು ಅವ್ರ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಳ್ತಾರೆ, ನಾನು ನನ್ನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಳ್ತೀನಿ. ನನ್ಗೆ ಸ್ವಲ್ಪ ಎಲ್ಲಾದ್ರೂ ಆಚೆ ಹೋದಾಗ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಸ್ವಲ್ಪ ಮರ್ಯಾದೆ. ರೀಸನ್ ಏನಂತಂದ್ರೆ ನಮ್ ಕಡೆ ಎಲ್ಲ ಹುಚ್ಚಿ ಅಂತ ಅನ್ಕೊಂಡ್ಬಿಟ್ಟು. ಏನಕ್ಕೆ ಅಂತಂದ್ರೆ ನಮ್ ಕಡೆಯವರೆಲ್ಲ ಹಂಗೇನೆ ಸ್ವಲ್ಪ ಇವಳೇನು ಹೆದರ್ಕೊಂಡ್ಬಿಡ್ತಾರೆ, ಇವ್ರು ನನ್ ವಿಡಿಯೋ ಮಾಡಿ ಏನ್ ಮಾಡ್ಬಿಡ್ತಾರೆ ಆತರ ಕೂಡ ಭಯ ಪಡ್ತಾರೆ. ನೀವು ತುಂಬಾ ಜನ ಮೆಸೇಜಸ್ ಹಾಕ್ತಾನೆ ಇದ್ರಿ ಸ್ವಲ್ಪ ಚೇಂಜಸ್ ವಿಡಿಯೋ ಮಾಡಿ ಅಂತ. ಇದು ಸ್ವಲ್ಪ ಫನಿ ಆಗಿರ್ತದೆ, ಮತ್ತೆ ಸ್ವಲ್ಪ ನಿಮ್ಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ. ನೋಡೋಣ. ಫಸ್ಟ್ ಟೈಮ್ ಚೀಟಿಂಗ್ ಮಾಡಬಾರ್ದು. ನನ್ನ ಮನೆಯವ್ರಿಗೆ ಹೇಳಿದ್ದೀನಿ, ಅಂದ್ರೆ ಏನಾದ್ರೂ ಒಂದ್ ಕೆಲಸ ಮಾಡಿದ್ರೆ ಅದು ಜೆನ್ಯೂನ್ ಆಗಿರ್ಬೇಕು. ಅಂದ್ರೆ ಇಬ್ರು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ನಾನು ತಂದೆ ಅಂತ ತೋರಿಸಿ ನಿಮ್ಗೆ ಅಂದ್ರೆ ಮೋಸ ಮಾಡಬಾರ್ದಲ್ವಾ. ಹಂಗಾಗಿ ನೋಡೋಣ. ನಾನು ಹೇಳ್ದೆ ಅಲ್ವಾ, ಕ್ಯಾಮ್ರಾ ಮುಂದೆ ಅಲ್ಲೇ ಮಾತಾಡೋದಕ್ಕೆ ನಮ್ಗೆ ಸ್ವಲ್ಪ ಭಯ. ಇವಾಗ ಟೂ ವೀಲರ್ ಅಲ್ಲಿ ಹೋಗೋದು ಅಂತ ಇವಾಗ ಟೂ ವೀಲರ್ ಅಲ್ಲಿ ಹೋಗೋದು ಅಂತ. ಟೂ ವೀಲರ್ ಅಲ್ಲಿ ಏನಕ್ಕೆ ಅಂತಂದ್ರೆ ಅಲ್ಲಲ್ಲಿ ಗಾಡಿನ ನಿಲ್ಸ್ಕೊಂಡು ನಮ್ಮನೆಯವರು ಬೈಕ್ ಇಟ್ಕೊಂಡು ಒಂದ್ ಕಡೆ ನಿಂತ್ಕೊಂಡ್ರೆ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂತ. ಕಾರ್ ಆದ್ರೆ ಸ್ವಲ್ಪ ಪಾರ್ಕಿಂಗ್ ಕಷ್ಟ. ಇನ್ನ ಒಂದೇನಂತಂದ್ರೆ ನಾನು ಹೇಳಿದ್ದೀನಿ ಒಂದ್ 15 ಕಲರ್ ಆದ್ರೂ ತಗೊಂಡ್ ಬನ್ನಿ ಅಂತ. ಒಂದ ಕಲರ್ಸ್ 12 ಕಲರ್ಸ್ ಇರ್ತದಲ್ವಾ, ನಿಮ್ಗೆ ಏನಾದ್ರೂ ಅಂದ್ರೆ ಒಂದ್ 15 ಕಲರ್ ತಗೊಂಡ್ ಬನ್ನಿ ಅಂತ ಹೇಳಿದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಜೆಟ್ ಬಂದು 200 ರುಪೀಸ್. ತುಂಬಾ ಜಾಸ್ತಿ ಬಜೆಟ್ ಇಟ್ಕೊಂಡು ಕೂಡ ಮಾಡಬಹುದಿತ್ತು. ತುಂಬಾ ದೊಡ್ಡ ಥಿಂಗ್ಸ್ ತಂದ್ರೆ ಮಜಾ ಇರೋದಿಲ್ಲ, ಮಜವಾಗಿರ್ಲಿ ಅಂತ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ನೋಡೋಣ ಸ್ನೇಹಿತರೆ ಈ ವಿಡಿಯೋ ಕಡೆಗೆ ಅಂದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಮುಂದೆ ನಾನು ವಿಡಿಯೋಸ್ ಮಾಡುವಾಗ ಸ್ವಲ್ಪ ದೊಡ್ಡ ಮೊತ್ತದ್ದು ಸ್ವಲ್ಪ ದೊಡ್ಡ ಬಜೆಟ್ ಎಲ್ಲ ಇಟ್ಕೊಂಡು ಬೇರೆ ಬೇರೆ ತರ ವಿಡಿಯೋಸ್ ಮಾಡೋಣ. ಇದೆ ಕಲರ್ ಚಾಲೆಂಜಸ್ ಅಲ್ಲೇನೆ ಬೇರೆ ಬೇರೆ ತರ ವಿಡಿಯೋಸ್ ಮಾಡೋಣ. ಬನ್ನಿ, ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗನೆ ಹೋಗಿ ಬೇಗನೆ ಬರೋಣ. ಎಸ್, ಇಲ್ಲೇ ಕೊಡುದು. ನೀವು ನನ್ ಜೊತೆ ಬರೋಂಗಿಲ್ಲ. ಬಿಲ್ ಪೇ ಮಾಡಕ್ ಬಂದ್ರು ಐಟಮ್ ನೋಡ್ಬೇಕು ರೀ. ಮತ್ತೆ ನೀವೆಲ್ಲಾದ್ರೂ ಕೊಳ್ದೋಗ್ಬಿಟ್ರೆ ಸಿಗ್ಲೇ ಇಲ್ಲ ಆಗ್ಬಿಟ್ರೆ ಹೆಂಗೆ? ಚಾಲೆಂಜ್ ನೋಡೋದು ನಾ ಏನೇನ್ ತರ್ತೀನಿ ಗೊತ್ತಿಲ್ಲ. ಏನೆಲ್ಲ ತರಬಾರ್ದು, ಸರಿಯಾದ ವಸ್ತು ತರಬೇಕು. ನೋಡೋಣ ಬನ್ನಿ. ಕವರ್ ಬೇರೆ ತಗೊಳ್ಳಿ, ನಾನ್ ಬೇರೆ ಕವರ್ ತಗೊಂಡಿದ್ದೆ, ಇವ್ರಿಗೂ ಬೇರೆ ಕವರ್ ಕೊಟ್ಟಿದ್ದೀನಿ. ನಂದಿದು ಕವರ್ ಫೋಲ್ಡ್ ಮಾಡಿ ಬನ್ನಿ. ಮೊದ್ಲಿಗೆ ನಾನ್ ಬಂದಿದ್ದು ಗೆ ನನ್ನನ್ನ ಬಿಟ್ಬಿಟ್ಟು ನಮ್ಮನೆಯವರು ಇನ್ನ ಒಂದ್ ಶಾಪಿಗೆ ಹೋಗಿದ್ರು. ಏನ್ ಗೊತ್ತಾ, ಗಂಡ್ ಮಕ್ಳಿಗೆ ಏನ್ ತಗೊಳ್ಳೋದು ಅನ್ನೋದು ಅಷ್ಟ್ ಗೊತ್ತಾಗೋದಿಲ್ಲ. ಹೆಣ್ಮಕ್ಳಿಗಾದ್ರೆ ಬೆಜ್ಜಾನ್ ಆಪ್ಷನ್ ಇರ್ತದೆ. ಬಳೆ, ಬಿಂದಿ, ಕ್ಲಚಸ್, ಹೇರ್ ಬೆಂಡ್, ಈ ರಬ್ಬರ್ ಬೆಂಡ್ ಅಂತದೆಲ್ಲ ಖರೀದಿ ಮಾಡ್ಬಹುದು. ನಮ್ಮನೆಯವರಿಗೆ ನಾನು ಯಾವ್ದು ಕೂಡ ಕ್ಲೂ ಕೊಟ್ಟಿರ್ಲಿಲ್ಲ, ಹಂಗಾಗಿ ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಇದು ಮೊದಲನೇ ಬಾರಿ ಅಲ್ವಾ ನಾವ್ ಈ ತರ ವಿಡಿಯೋಸ್ ಮಾಡ್ತಾ ಇರೋದು. ಇಲ್ಲ ಅಂತಂದ್ರೆ ಅವರು ಅದನ್ನೆಲ್ಲ ಖರೀದಿ ಮಾಡ್ಕೊಂಡ್ ಬರ್ತಾ ಇದ್ರು, ಅವ್ರಿಗೆ ಅಷ್ಟ್ ಗೊತ್ತಾಗಿಲ್ಲ. ನಾನೀಗ ನಾವೆಲ್ಟಿ ಬಜಾರ್ ಅಲ್ಲಿ ಬಂದಿದ್ದೀನಿ, ಆದ್ರೆ ನಂಗೆ ತುಂಬಾ ಕನ್ಫ್ಯೂಸ್ ಆಗೋಯ್ತು ಯಾವ ಕಲರ್ ತಗೊಳ್ಳೋದು, ಏನೇನ್ ತಗೊಳ್ಳೋದು. ಇಲ್ಲಿ ಪ್ರೈಸ್ ಎಲ್ಲ ತುಂಬಾ ಹೈ ಇತ್ತು, ಕೆಲವೊಂದು 50 ರೂಪಾಯಿ ಆತರ ಎಲ್ಲ ಇತ್ತು. 200 ರುಪೀಸ್ ಒಳಗಿಂದನೇ ಖರೀದಿ ಮಾಡ್ಬೇಕು ಅಂತ ಹೇಳಿದ್ಲು, ಹಾಗಾಗಿ ಸ್ವಲ್ಪ ಕಡಿಮೆ ಬಜೆಟ್ ಇಂದ ಹುಡುಕ್ತಾ ಇದ್ದೆ. ಇನ್ನ ಒಂದೇನಂತಂದ್ರೆ ಇವತ್ತು ಬಾಜಾರ್ ತುಂಬಾ ರಶ್ ಇತ್ತು. ರೀಸನ್ ಏನಂತಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆದ್ರಿಂದ ತುಂಬಾ ರಶ್ ಇತ್ತು, ಹಂಗಾಗಿ ಎಲ್ಲಾ ಕಡೆ ವಿಡಿಯೋಸ್ ಮಾಡೋದಕ್ಕಾಗ್ಲಿಲ್ಲ. ನೋಡಿ, ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ನೆಕ್ಸ್ಟ್ ಅಂದ್ರೆ ಫುಡ್ ಚಾಲೆಂಜ್ ಮಾಡೋಣ ಆಯ್ತಾ. ಅಂದ್ರೆ 12 ಕಲರ್ ಅಲ್ಲೂ 12 ಫುಡ್ ತರುವಂತಹ ಚಾಲೆಂಜ್ ಮಾಡೋಣ. ನಿಮ್ಗೆ ಇಷ್ಟ ಆದ್ರೆ ಏನಾದ್ರೂ ಬೇರೆ ರೀತಿ ವಿಡಿಯೋಸ್ ಬೇಕಂತಂದ್ರೆ ಕಾಮೆಂಟ್ ಮಾಡಿ. ಓಡಾಡ್ತಿದೆ ಸುಸ್ತು. ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡ್ತಾ ಇದ್ದಿದ್ರಿಂದ ಅಂದ್ರೆ ನಮಗೂ ಕೂಡ ಅಷ್ಟು ಗೊತ್ತಾಗಿಲ್ಲ ಏನೆಲ್ಲ ತರಬೇಕು ಅಂತ ಹೇಳಿ. ಇವಾಗ ಜಸ್ಟ್ ಮನೆಗೆ ಬಂದು ತಲುಪಿದೀವಿ. ನಾನಂತೂ ಸುಸ್ತಾದೆ. ಈ ಚಾಲೆಂಜ್ ಇನ್ನೊಮ್ಮೆ ನಾನು
ಅವಳಿಗೆ ಬಿಸಿಲಲ್ಲಿ ಹೋಗಿ ಬಂದ್ರೆ ಸುಸ್ತಾಗಿ ಹೋಗ್ತದೆ. ತಗೊಳ್ಳೋದಿಲ್ಲ. ನಾನು ಇವ್ರ ಇದ್ ಕಡೆಲ್ಲ ಹುಡ್ಕೊಂಡ್ ನಡ್ಕೊಂಡ್ ಬಂದಿದ್ದೆ. ಅಂದ್ರೆ ಈ ತರ ಒಬ್ಬೊಬ್ಬಳೆ ಹೋಗಿದ್ದು ಫಸ್ಟ್ ಟೈಮ್. ಯಾರಮಿಂದ ಇವ್ರು ನಾವೆಲ್ಟಿನಲ್ಲಿ ಇದ್ರು. ಅಂದ್ರೆ ನಾನ್ ಬರುವಷ್ಟರಲ್ಲಿ ಇವ್ರು ಬಿಲ್ಲಿಂಗ್ ಆಗಿ ಹೊರಗಡೆ ಬಂದಿದ್ರು. ಕೊನೆಗೆ ಅಲ್ಲಿಂದ ನಾನು ಬೇಕರಿ ಹೋದೆ, ಹಿಂಗೆ ಸುಮಾರು ಕಡೆ ಹೋದೆ. ದೊಡ್ಡ ದೊಡ್ಡ ಅಂಗಡಿ ಯಾವ್ದು ಹೋಗಿಲ್ಲ. ರೀಸನ್ ಕೇಳ್ಬಹುದು ನೀವು. ಒಂದ್ 10 ರೂಪಾಯಿ ಐಟಮ್ದೆಲ್ಲ ತುಂಬಾ ದೊಡ್ಡ ಅಂಗಡಿ ಹೋಗ್ರೆ ಸ್ವಲ್ಪ ಮರ್ಯಾದೆ. ಹಂಗಾಗಿ ತುಂಬಾ ಕಷ್ಟ ಅಂತ ಅನಿಸ್ತು ನಂಗೆ. ಅಂದ್ರೆ ಇವತ್ತು ಮಾತ್ರ ಮಸ್ತ್ ಚಾಲೆಂಜಿಂಗ್ ಆಗಿ ಇಬ್ರು ಸೀಕ್ರೆಟ್ ಆಗಿ ಹೋಗಿ ತಂದ್ರೆ ಅಂದ್ರೆ ಒಂದು ಮಿನಿಮಮ್ 12 ಐಟಮ್ ಆದ್ರೂ ತರಬೇಕು ಅಂತ ತಲೆನಲ್ಲಿತ್ತು. ಕೆಲವೊಂದ್ ಕಲರ್ ನಂಗೆ ಸಿಕ್ಕೇ ಇಲ್ಲ, ಕೆಲವೊಂದ್ ಕಲರ್ ನನ್ ತಂದೆ ಇಲ್ಲ. ನಾ ಯಾವ್ಯಾವ ಕಲರ್ ತಂದಿದ್ದೀನಿ ಅಂತ ಹೇಳಿಲ್ಲ. ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಗೊತ್ತದ, ಈಗ ಯಾವ ಕಲರ್ ತಗೋಬೇಕಂತ ಕನ್ಫ್ಯೂಸ್. ನನಗೂ ಹಂಗೆ ಆಯ್ತು. ಆಮೇಲೆ ನಾವು ತಗೊಂಡಿದ್ ಕಲರ್ ಇರ್ತದೆ ಅದೇ ತರ. ಎಸ್ ರೆಡಿ. ಆಮೇಲೆ ಕಲರ್ ಅಲ್ಲಿ ಎಷ್ಟದ ಅಂತ ಹೇಳಿ ಮರ್ತೋಗ್ಬಿಡ್ತದೆ ಯಾವ ಕಲರ್. ಅದ್ರ ಒಂಥರ ಫನ್ನಿ ಆಗಿತ್ತು. ನಾನು ಒಬ್ಬೊಬ್ಳೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿತ್ತು. ಅಂದ್ರೆ ಇವ್ರು ಬೈಕಲ್ಲಿ ಡ್ರಾಪ್ ಮಾಡಿ ಹೋದ್ರು, ಇವ್ರು ಬೇರೆ ಕಡೆ ಹೋಗಿದ್ರಲ್ಲ ನೀವು. ಹಂಗಾಗಿ ಒಂಥರ ನಂಗೆ ಏನೋ ಒಂಥರ ಎಲ್ಲ. ಎಷ್ಟು ಖರ್ಚಾಯ್ತು? ನಂದು 30 ರೂಪೀಸ್ ಉಳಿತು 200 ಅಲ್ಲಿ. ನಂದು 143 ಮುಗಿಸ್ಕೊಂಡು ಬಂದು. ಈಗ ಇದು ನನ್ನ ಬ್ಯಾಗ್. ನೀ ಯಾವ ಫಸ್ಟ್ ಕಲರ್ ಹೇಳ್ತೆ ಅದನ್ನ ನಾ ತೆಗಿಬೇಕು. ಅಕಸ್ಮಾತ್ ನಾನ್ ಆ ಕಲರ್ ತೆಗಿಲಿಲ್ಲ ಅಂದ್ರೆ ನಿಂಗೊಂದ್ ಪಾಯಿಂಟ್. ಫಸ್ಟ್ ಪಿಂಕ್ ಲೈಟ್ ಪಿಂಕ್ ಡಾರ್ಕ್ ಪಿಂಕ್. ಕಂಟ್ರೋಲ್. ಒಂದೇ ಪಿಂಕ್. ನೀ ಹೇಳ್ಬೇಕು ಲೈಟ್ ಪಿಂಕ್ ಡಾರ್ಕ್ ಪಿಂಕ್. ಡಾರ್ಕ್ ಪಿಂಕ್ ಅಂತೀನಿ. ತೆಗಿ ಮಿಕ್ಸ್ ಅದ. ಪ್ಯೂರ್ ಕಲರ್ ಎಲ್ಲ ಕಲರ್ ಮಿಕ್ಸ್ ತರ್ತೀವಿ. ಪಿಂಕ್ ವೈಟ್ ಪಿಂಕ್ ಬರೇ ಪಿಂಕ್ ತರೋಕಾಯ್ತದೆ. ಪಿಂಕ್ ರೀ ಇದು ನಾಬೇಟಿ ಪಿಂಕ್. ಒಳಗಡೆ ಪಿಂಕ್ ಅದೇ ರೀ. ಅದೆಲ್ಲ ಮಿಕ್ಸ್ ಅದು. ನಾ ತೆಗಿಲಿ. ಏನಾದ್ರು ಹಾಕ್ಲಿಕ್ಕೆ ಬರ್ತದೆ. ಇದು ಎಣ್ಣೆ ಹಾಕ್ಲಿಕ್ಕೆ. ಬಾಟ್ಲಿಗಳಿಗೆ ಎಣ್ಣೆ ಇಲ್ಲಾದ್ರೆ ಲಾಸ್ಟ್ ನನ್ನ ಬೈಕಿನ ಪೆಟ್ರೋಲ್ ಖಾಲಿ ಹೋಗೋದ್ರ ಪೆಟ್ರೋಲ್. ಈಗ ನಾನ್ ಹೇಳ್ತೆ ಪಿಂಕ್ ಇದು. ಆದ್ರೂ ಇದು ಸರಿನಾ ತಪ್ಪ ಅಂತ ನೀವು ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ನಾವು ಹೇಳ್ತೆ ಅದನ್ನ ತೆಗಿಬೇಕು. ಹಾ ಎಲ್ಲೋ ಇದು ಎಲ್ಲನೇ ಮೈಸೂರು ಸೈಡ್ ಎಲ್ಲ ಇದು ಬಟ್ ಕಲರ್ ಇದು ಎಲ್ಲದು. ಈಗ ಪಾಯಿಂಟ್ಸ್ ಯಾರ್ಯಾರ್ದು ಅಂತ ಹೇಳಿ ನೀವೇ ಹೇಳಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಆದ್ರೆ ನಂದು ಕರೆಕ್ಟ್ ಅದೇ ರೂಲ್ಸ್ ಪ್ರಕಾರ ನಾನು ಕರೆಕ್ಟ್ ಉಂಟಲ್ಲ. ಪಿಂಕ್ ಇದು ಎಲ್ಲೋ ನಿಮ್ ಫೇವ್ರೆಟ್ ಸೋಪ್ ಅಂತ ತಗೊಂಡು ಬಂದೆ ನಾನು. ಈಗ ನೆಕ್ಸ್ಟ್ ನಿಂದು ಇದಾಗುದಿಲ್ವ ಎಲ್ಲೋ? ಅದ್ರಲ್ಲಿ ಮಿಕ್ಸ್ ಆಗಲ್ಲ ಕಲರ್. ಕಲರ್ ಮಿಕ್ಸ್ ಇದೆ. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಹೇಳ್ಬೇಕಾಗಿತ್ತು ಒಂದಂದ್ರೆ ಒಂದೇ ಕಲರ್ ತರಬೇಕು. ನನಗೆಲ್ಲ ಮಿಕ್ಸ್ ತಂದ್ಬಿಟ್ಟಿದೆ ನಾನು ಕಲರ್. ಇದು ಆಗುದಿಲ್ವಾ? ಈಗ ನಂದು ಆರೆಂಜ್. ಆರೆಂಜ್ ಆರೆಂಜ್ ಇದು ಇದು ಆರೆಂಜ್. ಯಾವ ಕಲರ್ ಇದು? ಇದು ಯಾವ ಕಲರ್? ಅದಿದ್ದು ಆರೆಂಜ್ ಆರೆಂಜ್. ನಾನು ಲೆಕ್ಕ ಇಷ್ಟು ಬ್ಯಾಗ್ ಹೆಂಗ್ ಎಲ್ಲ ಕಲರ್ ಇಟ್ಕೋಬಹುದು. ಇದು ಆರೆಂಜ್. ಆರೆಂಜ್ ಸರಿ ಆರೆಂಜ್. ಟೂತ್ ಬ್ರಷ್ ತಂದಿದ್ದೆ ನಿಮ್ಗೋಸ್ಕರ. ಆರೆಂಜ್ ಇದೆಂತ ಹುಡುಗರು ತಲೆ ಬಚ್ಕೊಳೋದು? ಆರೆಂಜ್. ನೀವು ತಲೆ ಬಚ್ಕೊಳೋದು, ನಾನ್ ತಲೆ ಬಚ್ಕೊಳೋದು ಇಲ್ಲ. ಯಾರಿಗಾದ್ರೂ ಯೂಸ್ ಆಗ್ತದೆ. ಏನ್ ತಗೊಂಡು ಆರೆಂಜ್ ಕಲರ್. ನಂದು ತರ್ಬೇಕಾಗಿ. ನಂದು ಆರೆಂಜ್ ಕಲರ್ ನಾನು ಕರೆಕ್ಟ್. ಇಲ್ಲ ನಾನಾದ್ರೂ ನಿಮ್ಗೆ ಯೂಸ್ ಆಗೋ ತರ ಪ್ರಾಡಕ್ಟ್ ತಂದಿದ್ದೆ. ನಾ ತೆಗಿತೆ ಒಂದು ಎಂತ ಮುಳ್ಳು. ಚಾಕ್ಲೇಟ್ ಕಲರ್ ತೆಗಿ. ಇದೆಂತ ಕುಡಿಯೋಕ ಪ್ಲಾಸ್ಟಿಕ್. ಇದು ಸೇಮ್ ರೆಡ್ ರೆಡ್ ರೆಡ್.
ಹಪ್ಪಳ, ರೆಡ್ ಹಪ್ಪಳ, ಆರೆಂಜ್ ಅಲ್ಲ ಇದು ರೆಡ್ ಹಪ್ಪಳ. ಹಪ್ಪಳ ರೆಡ್ ಕಲರ್ ತಾನೇ ಇದು ಹಪ್ಪಳ. ಬ್ಲೂ ಬ್ಲೂ ನಿಮ್ಗೆ ತಲೆ ಬಂತು. ನಿಮ್ಗೆ ತಲೆ ಬ್ಲೂ ಮ್ಯಾಚ್ ಆಯ್ತಲ್ಲ. ಮ್ಯಾಚ್ ಆಗುದಿಲ್ಲ. ಡಾರ್ಕ್ ಬ್ಲೂ, ಇದು ಲೈಟ್ ಬ್ಲೂ. ಈಗ ನೀ ಹೇಳು. ಗ್ರೀನ್ ಗ್ರೀನ್ ಲೈಟ್ ಗ್ರೀನ್ ಡಾರ್ಕ್ ಗ್ರೀನ್? ಡಾರ್ಕ್ ಗ್ರೀನ್. ಡಾರ್ಕ್ ಗ್ರೀನ್ ತೆಗಿ ನೋಡ. ಜೆಲ್ ಪೆನ್. ಗ್ರೀನ್ ಪ್ರಾಡಕ್ಟ್ ಗ್ರೀನ್. ಪ್ರಾಡಕ್ಟ್ ಗ್ರೀನ್ ಇದ್ರೆ ಇತ್ತು, ಇದೆ ಗ್ರೀನು. ಜೆಲ್ ಪೆನ್. ಗ್ರೀನ್ ಪೆನ್. ಇದು ಗ್ರೀನ್ ಅಲ್ಲ, ಪೆನ್ ಕಲರ್ ಗ್ರೀನ್ ಅದ. ಕಲರ್ ಗ್ರೀನ್ ಇಲ್ಲ ಇದ್ರೊಳಗೊಂದು. ಹಾ, ಈಗ ನಾ ತೆಗಿತೇನೆ. ಇದು ಬ್ಲೂ. ನಾನಾದ್ರೂ ಕಮೆಂಟ್ ಮಾಡಿ. ಗ್ರೀನ್ ಕಲರ್ ಐತೆ. ವೈಟ್ ಕಲರ್. ವೈಟ್ ಕಲರ್. ವೈಟ್ ಕಲರ್. ಸುಣ್ಣ. ಸುಣ್ಣ ಎಂತಕ್ರಿ? ಇದು ವೈಟ್, ಪ್ಯೂರ್ ವೈಟ್ ಆಗಿರಲ್ಲ. ಪ್ಯೂರ್ ವೈಟ್ ಇಡಿ. ಸುಣ್ಣ ಪ್ಯೂರ್ ವೈಟ್. ವೈಟ್. ಟಿಶ್ಯೂ ಪೇಪರ್. ವೈಟ್ ಟಿಶ್ಯೂ ಪೇಪರ್ ಯೂಸ್ ಆಗ್ತದೆ. ಈಗ ನೀ ಹೇಳು. ಈಗ ಲ್ಯಾವೆಂಡರ್ ಕಲರ್. ಲ್ಯಾವೆಂಡರ್. ಇದು ಯಾವ ಕಲರ್? ಸಾರಿ ಫ್ರೆಂಡ್ಸ್, ಇದರಲ್ಲಿ ನಾನು ಇದು ಯಾವ ಕಲರ್? ಈ ಕಲರ್ ತರಲಿಲ್ಲ ನಾನು. ಇದು ಯಾವ ಕಲರ್ ಅಂತ ಕಂಡು ಹಿಡಿಯೋಕಾಗಲ್ಲ. ನಂಗೆ ಕಲರ್ ಪರ್ಪಲ್. ನಂಗೆ ಕಲರ್ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ. ಬಟ್ಟೆಲಾಗ್ಲಿ ಇದ್ರ ವಸ್ತುಲಾಗ್ಲಿ ಸ್ವಲ್ಪ ಕಷ್ಟ. ಈಗ ನಾ ಹೇಳಿ. ಲೈಟ್ ಎಲ್ಲೋ. ಲೈಟ್ ಎಲ್ಲ ನೀವ್ ಹೇಳಿದ್ರಿ ತಾನೇ ಇದು ಮ್ಯಾಚ್ ಆದ್ರೆ ಸಾಕು ಅಂತ. ಇದೇನ್ ಬಿದ್ದೋದನ್ನ ಇಟ್ಕೊಂಡ್ ಬಂದಿದ್ರಿ ಎಷ್ಟೈತೆ. ಈಗ ನಾ ಹೇಳ್ತೇನೆ. ಲೈಟ್ ಗ್ರೀನ್. ಲೈಟ್ ಗ್ರೀನ್ ತರ್ಲಿಲ್ಲ. ಆಯ್ತು, ನಾ ಖಾಲಿ ಖಾಲಿ ಖಾಲಿ. ಕುಕೀಸ್. ಇದ್ರ ಬದಲಿಗೆ ಅದಿತ್ತಲ್ಲ. ಯಾವ್ದ್ರ ಬದ್ಲಿ? ಇದ್ರ ಬದ್ಲಿಗೆ ನಾ ಇಂತ ಕೊಟ್ಟೆ. ಹಂಗಾದ್ರೆ ಓದಿ ಇದ್ ಕೊಟ್ಟಿದ್ದ ಹ್ಯಾಪಿ ಹ್ಯಾಪಿ. ಯಪ್ಪ ಇದ್ರ ಕಲರ್ ಈಗ ನಿಂಗೆ ಎಷ್ಟು ಪಾಯಿಂಟ್ ಆಯ್ತು? ಐಟಮ್ ಜಾಸ್ತಿ ತಂದವಳು ನಾನೇ. 1 2 3 12. ಈಗ ನಾವು ಪಾಯಿಂಟ್ ಎಷ್ಟಾಯ್ತು ಅಂತ ನಾವು ಮರ್ತೋಗಿದ್ದೀವಿ. ಆದ್ರೆ ಏನ್ ಗೊತ್ತಿದೆ, 12 ಐಟಮ್ ತಂದಿದ್ದೆ ನಾನು. ಇದರಲ್ಲಿ ವಿನ್ನರ್ ಯಾರು ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು. ಬ್ಲ್ಯಾಕ್ ಒಂದ್ ತರ್ಲಿಲ್ಲ. ಬ್ಲ್ಯಾಕ್ ನಿಮ್ಗೂ ಆಪ್ಷನ್ ಇತ್ತು, ಒಂದ್ ಕ್ಲಚ್ ಆದ್ರೂ ತರ್ಬೋದಿತ್ತು ತಾನೆ ಬ್ಲ್ಯಾಕ್. ನಂಗೆ ಬ್ಲ್ಯಾಕ್ ಬೇಕು ಅಂತ ಗೊತ್ತಿತ್ತು, ಬಟ್ ಯಾವ ತರೋದು ಅಂತ ಗೊತ್ತಾಗ್ಲಿಲ್ಲ. ಏನಂದ್ರೆ ಏನೋ ಐಡಿಯಾ ಇಲ್ಲ. ಇಲ್ಲಿ ಜಸ್ಟ್ ಫಾರ್ ಫನ್ಗೋಸ್ಕರ ಮಾಡಿದ್ದು. ಏನಂದ್ರೆ ಅಂದ್ರೆ ಮತ್ತು ಕಲರ್ಸ್ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ನಂಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ, ಲೂಸರ್ ಯಾರು ಅಂತ ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಆಮೇಲೆ ಅವ್ರ ಶಿಕ್ಷೆನೂ ಕಮೆಂಟ್ ಮಾಡಿ. ಶಿಕ್ಷೆ ಏನಿಲ್ಲ. ಸರಿ, ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.